ಓ ಮನಸೆ ಅಂಜಲಿ ಸೂರ್ಯ ಒಂದು ಸುಮಧುರ ಪ್ರೇಮ ಕಾವ್ಯ ಭಾಗ 72. ಮಲ್ಲಿಕಾರ್ಜುನ್ ಹೊರಟ ಮೇಲೆ ಅಲ್ಲೇ ನಿಂತಿದ್ದ ಒಬ್ಬರ ಮುಖದಲ್ಲಿ ವ್ಯಂಗ್ಯದ ನಗು ಹಾದು ಹೋಗಿತ್ತು. ಅವ್ರಿಗೆ ಮಲ್ಲಿಕಾರ್ಜುನ್ ಬಗ್ಗೆ ಎಲ್ಲವೂ ಗೊತ್ತಿತ್ತು. ಅವನು ಹೇಗೆ, ಅವನ ಹಿನ್ನೆಲೆ ಏನು, ಹೀಗೆ ಪ್ರತಿಯೊಂದನ್ನು ಕಲೆಕ್ಟ್ ಮಾಡಿದ್ದ. ಮಲ್ಲಿಕಾರ್ಜುನ್ ಮಾಡೋ ಕೆಟ್ಟ ಕೆಲಸಗಳ ಬಗ್ಗೆ, ಅವನ ಇಲ್ಲೀಗಲ್ ಬಿಸ್ನೆಸ್ ಬಗ್ಗೆ, ಅವನು ಹೇಗೆ ಮಂತ್ರಿಯಾದ ಅನ್ನೋದ್ರ ಬಗ್ಗೆನೂ ಎಲ್ಲ ವಿಷಯ ಆ ವ್ಯಕ್ತಿಗೆ ಗೊತ್ತಿತ್ತು. ಅವನನ್ನು ಹೇಗೆ ಮಟ್ಟ ಹಾಕಬೇಕು ಅನ್ನೋ ಬ್ಲೂ ಪ್ರಿಂಟ್ ಕೂಡ ಆಲ್ರೆಡಿ ರೆಡಿ ಇತ್ತು. ಅದು ಬೇರೆ ಯಾರೂ ಅಲ್ಲ, ವಿಜಯ್ ಸೂರ್ಯ. ಹೌದು, ಇಷ್ಟು ದಿನ ಸೂರ್ಯವರ್ಧನ್ ಮತ್ತು ಅಜಯ್ ಸೂರ್ಯನಿಗೆ ಮಾತ್ರ ಮಲ್ಲಿಕಾರ್ಜುನ್ ವಿಷಯ ಗೊತ್ತಿತ್ತು ಅಂತ ಎಲ್ಲರೂ ಅಂದ್ಕೊಂಡಿದ್ವಿ ಅಲ್ವಾ. ಆದರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಮಲ್ಲಿಕಾರ್ಜುನ್ ಅಸಲಿ ಮುಖ ಅಜಯ್ಗಿಂತಲೂ ಚೆನ್ನಾಗಿ ವಿಜಯ್ಗೆ ಗೊತ್ತಿತ್ತು. ಹಾಗಾಗಿ ಅವನ ಮದುವೆಗೆ ಸ್ವತಃ ಮಲ್ಲಿಕಾರ್ಜುನ್ನಿಂದ ತೊಂದರೆ ಆಗದೆ ಇರೋ ಥರ ವಿಜಯ್ ನೋಡಿಕೊಂಡಿದ್ದ. ಅದರ ಜೊತೆಗೆ ಮನೆಯವರ ಸೇಫ್ಟಿ ಬಗ್ಗೆಗೂ ಅವನು ಯೋಚಿಸಿದ್ದ. ಸೂರ್ಯವರ್ಧನ್ ವಿಜಯ್ಗೆ ಮಲ್ಲಿಕಾರ್ಜುನ್ ಬಗ್ಗೆ ಗೊತ್ತಿರಲಿಲ್ಲ ಅಂತ ಅಂದುಕೊಂಡಿದ್ರು. ಆದರೆ ವಿಜಯ್ ಅಲ್ಲಿದ್ದ ಎಲ್ರಿಗಿಂತಾನೂ ಬುದ್ಧಿವಂತ. ಅಷ್ಟೇ ಅಲ್ಲ, ತನ್ನ ಮನೆಯವರ ತಂಟೆಗೆ ಬಂದರೆ ಅವರು ಎಷ್ಟೇ ದೊಡ್ಡವರಾದರೂ ಅವರನ್ನು ಸುಮ್ಮನೆ ಬಿಡೋ ಮಾತೇ ಇರಲಿಲ್ಲ. ಅವನು ಅಷ್ಟೊಂದು ಕ್ರೂರಿನೂ ಹೌದು. ಆದರೆ ಮನೆಯವರ ಮುಂದೆ ಅವನು ಯಾವತ್ತೂ ಅವನ ಬಗ್ಗೆ ಬಿಟ್ಕೊಟ್ಟಿರಲಿಲ್ಲ. ಅವನಿಗೆ ಕೋಪ ಮಾತ್ರ ಹೆಚ್ಚು. ಹಾಗಾಗಿ ಕೋಪಿಷ್ಟನ್ ಹಾಗೆ ನಡ್ಕೊಳ್ತಾನೆ ಅಂತ ಅಷ್ಟೇ ಅಂದುಕೊಂಡಿದ್ರು. ಆದರೆ ಅದಕ್ಕೂ ಮಿಗಿಲಾಗಿ ಅವನ ಬಗ್ಗೆ ತಿಳ್ಕೊಳ್ಳೋ ಅದೆಷ್ಟೋ ವಿಷಯಗಳು ಇತ್ತು. ಇದು ಅಜಯ್ಗೂ ಕೂಡ ಗೊತ್ತಿರಲಿಲ್ಲ. ಹಾಗಾಗಿ ಅಜಯ್ ಈ ಮದುವೆಗೆ ಏನಾದರೂ ಪ್ರಾಬ್ಲಮ್ ಆಗತ್ತೆ ಅಂತ ತುಂಬಾನೇ ಕಷ್ಟಪಟ್ಟು ನಿದ್ದೆಗೆಟ್ಟು ಮದುವೆ ನಡೆಯೋ ಹಾಗೆ ಮಾಡಿದ್ದ. ಆದರೆ ಇದೆಲ್ಲದರ ಹಿಂದೆ ವಿಜಯ್ ಇದ್ದ ಅನ್ನೋ ಒಂದೇ ಒಂದು ಚಿಕ್ಕ ಹಿಂಟ್ ಕೂಡ ಸೂರ್ಯವರ್ಧನ್ಗಾಗಲಿ ಅಜಯ್ಗಾಗಲಿ ಗೊತ್ತಿರಲಿಲ್ಲ. ಅಷ್ಟೇ ಯಾಕೆ, ಮಲ್ಲಿಕಾರ್ಜುನ್ ಕೂಡ ಇದ್ರ ಹಿಂದೆ ವಿಜಯ್ ಇರಬಹುದು ಅನ್ನೋ ಒಂದು ಚಿಕ್ಕ ಊಹೆನೂ ಮಾಡೋದಕ್ಕೆ ಸಾಧ್ಯನೇ ಇರಲಿಲ್ಲ. ಅಷ್ಟರ ಮಟ್ಟಿಗೆ ವಿಜಯ್ ಎಲ್ಲವನ್ನೂ ಕಂಡ್ರೂ ಕಾಣದ ಹಾಗೆ ವರ್ತಿಸ್ತಾ ಇದ್ದ. ಆದರೆ ಸೂರ್ಯವರ್ಧನ್ ಮಾತ್ರ ತನ್ನ ಮಗನಿಗೆ ಯಾವ ವಿಷಯನೂ ಗೊತ್ತಾಗೋದು ಬೇಡ ಅಂತ ಎಲ್ಲ ನೋವನ್ನು ಒಬ್ಬರೇ ಸಹಿಸ್ತಾ ಇದ್ರು. ಈಗ ಅದನ್ನು ಅಜಯ್ ಹತ್ರನೂ ಹೇಳ್ಕೊಂಡಿದ್ರು. ಆದರೆ ವಿಜಯ್ಗೆ ಯಾರು ಹೇಳ್ದೇನೆ ವಿಷಯ ಗೊತ್ತಿತ್ತು. ಅದರ ಜೊತೆಗೆ ತನ್ನ ಮನೆಯಲ್ಲಿ ಯಾರು ಹೇಗೆ, ಯಾರಿಗೆ ಯಾವ ವಿಷಯ ಗೊತ್ತಿದೆ ಅನ್ನೋದರ ಕಂಪ್ಲೀಟ್ ವಿಷಯ ವಿಜಯ್ಗೆ ಗೊತ್ತಿತ್ತು. ಅಷ್ಟೇ ಅಲ್ಲ, ಶಾರ್ವರಿ ಮನೆಯಲ್ಲಿ ಇಲ್ಲ, ಅವಳು ಮದುವೆ ಅಟೆಂಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ವಿಜಯ್ಗೆ ಕೂಡ ಗೊತ್ತಿತ್ತು. ಹಾಗಾಗಿ ಅವನು ಸಿಕ್ಕಾಪಟ್ಟೆ ಕೂಲಾಗಿದ್ದ. ಮಲ್ಲಿಕಾರ್ಜುನ್ ತನ್ನ ಮಗಳು ಕಿಡ್ನಾಪ್ ಆಗಿದ್ದಾಳೆ ಅಂತ ತಿಳ್ಕೊಂಡೆ ಅವನು ಅಷ್ಟು ಗಡಿಬಿಡಿನಲ್ಲಿ ಹೊರಗಡೆ ಹೋಗಿದ್ದ. ಆದರೆ ಸೂರ್ಯವರ್ಧನ್ಗಾಗಲಿ ಅಜಯ್ಗಾಗಲಿ ಅವಳು ಕಿಡ್ನಾಪ್ ಆಗಿರೋ ವಿಷಯನೇ ಗೊತ್ತಿರಲಿಲ್ಲ. ಅಜಯ್ ಕೂಡ ಶಾರ್ವರಿ ಎಲ್ಲಿರಬಹುದು ಅಂತ ಹೇಳಿ ಹುಡ್ಕೋದಕ್ಕೆ ಹೋಗಿದ್ದ. ಅವಳು ಮನೆಯಲ್ಲಿ ಕಾಣಿಸ್ತಾ ಇಲ್ಲ ಅಂತ ಅಜಯ್ಗೆ ಗೊತ್ತಿತ್ತು. ಮದುವೆ ನಿಲ್ಲಿಸೋದಕ್ಕೆ ಏನಾದರೂ ಪ್ಲಾನ್ ಮಾಡೋಕೆ ಹೋಗಿ ಇನ್ನೇನಾದರೂ ಎಡವಟ್ಟು ಮಾಡಿದಾಳ ಅಂತ ಅವಳನ್ನ ಹುಡ್ಕೋಕೆ ಹೊರಟಿದ್ದ. ಆದರೆ ಯಾವುದೇ ಇನ್ಫಾರ್ಮೇಷನ್ ಕೂಡ ಸಿಗದೆ ಬರೀ ಕೈಯಲ್ಲಿ ವಾಪಸ್ ಬಂದಿದ್ದ. ಅದಾದ ಸ್ವಲ್ಪ ಹೊತ್ತಿಗೆ ಅವನ ಸೆಕ್ಯೂರಿಟಿ ಟೀಮ್ನ ಒಬ್ಬ ಹುಡುಗ ಫೋನ್ ಮಾಡಿ ಅವಳು ಅವ್ರ ಮನೆಯಲ್ಲೇ ಇದ್ದಾಳೆ ಅಂತ ಹೇಳಿದ್ದ. ಅದು ಗೊತ್ತಾಗಿದ್ದರಿಂದಲೇ ಅಜಯ್ ಶರ್ಮಿಳಾ ಕೇಳಿದಾಗ ಅವಳು ಎಲ್ಲಿರಬೇಕೋ ಅಲ್ಲೇ ಇದ್ದಾಳೆ ಅಂತ ಹೇಳಿದ್ದ. ವಿಜಯ್ ಮನಸ್ಸಲ್ಲೇ, ಈಗ ನನ್ನ ಆಟ ಶುರುವಾಗಿದೆ ಮಲ್ಲಿಕಾರ್ಜುನ್. ಇಷ್ಟು ದಿನ ನೀನು ನನ್ನ ಮನೆಯವ್ರನ್ನ ದಾಳ ಮಾಡಿಕೊಂಡು ಉರುಳಿಸ್ತಾ ಇದ್ದೆ. ಆದರೆ ಇನ್ನು ಮುಂದೆ ನಿನ್ನ ಆಟಕ್ಕೆಲ್ಲ ಖಂಡಿತ ನಾನು ಬ್ರೇಕ್ ಹಾಕ್ತೀನಿ. ನನ್ನ ಬಗ್ಗೆ ನೀನು ತುಂಬಾ ಚಿಕ್ಕದಾಗಿ ಅಂಡರ್ ಎಸ್ಟಿಮೇಟ್ ಮಾಡಿದ್ಯಾ. ನಾನೇನು ಅಂತ ಇಷ್ಟರಲ್ಲೇ ನಿನಗೆ ತೋರಿಸ್ತೀನಿ. ನಿನ್ನ ಇಡೀ ಸಾಮ್ರಾಜ್ಯನ ನೆಲ ಕಚ್ಚೋ ಹಾಗೆ ಮಾಡೋದೇ ನನ್ನ ನೆಕ್ಸ್ಟ್ ಟಾರ್ಗೆಟ್ ಅಂತ ಶಪಥ ಮಾಡಿಕೊಂಡ. ಈಗ ಗೊತ್ತಾಯ್ತಾ, ವಿಜಯ್ಗೆ ಎಲ್ಲವೂ ಗೊತ್ತಿದೆ. ಈ ಕಡೆ ಮಲ್ಲಿಕಾರ್ಜುನ್ ಮತ್ತೆ ಅವನ ಫ್ಯಾಮಿಲಿನ ಕಳಿಸೋಕೆ ಹೊರಗೆ ಬಂದಿದ್ರಿಂದ ಸಿಕ್ಕಿದ್ದೇ ಚಾನ್ಸ್ ಅಂತ ಚೇತನ್ ಸಿರಿನ ಕರ್ಕೊಂಡು ಮೇಲ್ಗಡೆ ಟೆರೆಸ್ಗೆ ಹೋಗಿದ್ದ. ಹೇಗಾದರೂ ಸಮಾಧಾನ ಮಾಡೋದು ಸದ್ಯಕ್ಕೆ ಅವನ ಇಂಪಾರ್ಟೆಂಟ್ ವರ್ಕ್ ಆಗಿತ್ತು. ಸಿರಿ ಅವನಿಂದ ಕೈ ಬಿಡಿಸ್ಕೊಂಡು, ಯಾಕೆ ಈ ಥರ ನನ್ನನ್ನು ಕರ್ಕೊಂಡು ಬಂದಿದ್ದು ಅಂತ ಕೇಳಿದ್ಲು. ಚೇತನ್, ಸಾರಿ ಬಂಗಾರಿ, ನನಗೆ ಗೊತ್ತು ನಿನಗೆ ಕೋಪ ಬಂದಿದೆ ಅಂತ. ನಾನು ಆಗಲೇ ನಿನಗೆ ತಮಾಷೆ ಮಾಡಿದ್ದು, ನಿನಗೂ ಗೊತ್ತಲ್ವಾ. ಪ್ಲೀಸ್ ಫರ್ಗಿವ್ ಮೀ. ನಾನು ನಿನ್ನನ್ನು ರೇಗಿಸೋದಕ್ಕಷ್ಟೇ ಹೇಳಿದ್ದು ಕಣೋ, ನಿಜವಾಗ್ಲೂ ಅಂತ ಹೇಳಲಿಲ್ಲ, ಪ್ಲೀಸ್ ಅಂತ ಪಪ್ಪಿ ಫೇಸ್ ಮಾಡಿಕೊಂಡು ಸಿರಿ ಹತ್ರ ಬೇಡ್ಕೋತಾ ಇದ್ದ. ಆದರೆ ಸಿರಿಗೆ ಸದ್ಯಕ್ಕೆ ಅವನನ್ನು ಸ್ವಲ್ಪ ಹೊತ್ತು ಆಟ ಆಡಿಸೋ ಮನಸ್ಸಿತ್ತು. ಏನೂ ಬೇಕಾಗಿಲ್ಲ, ಆವಾಗಲೇ ಎಲ್ಲರ ಮುಂದೆ ನನಗೆ ಅವಮಾನ ಮಾಡಿ ಈಗ ಬಂದು ಸಾರಿ ಕೇಳಿದ್ರೆ ನಾನು ನಿಮ್ಮನ್ನು ಕ್ಷಮಿಸ್ಬೇಕಾ? ನಿಮ್ಮ ಲವ್ ಅಕ್ಸೆಪ್ಟ್ ಮಾಡಿ 1 ಡೇ ಕೂಡ ಆಗಿಲ್ಲ, ಆಗಲೇ ಹೀಗೆ ನನಗೆ ನೀವು ಬೇಡ, ಹೋಗಿ, ಐ ಹೇಟ್ ಯು ಅಂತ ಬೈಯೋಕೆ ಶುರು ಮಾಡಿದ್ಲು.
ಸಾರಿ ಕಣೋ ಮುದು, ಬೇಕು ಅಂತ ಹೇಳಲಿಲ್ಲ, ನಿನಗೆ ಇಷ್ಟೊಂದು ಹರ್ಟ್ ಆಗುತ್ತೆ ಅಂತ ಕೂಡ ನನಗೆ ಗೊತ್ತಿರಲಿಲ್ಲ. ಐ ಆಮ್ ರಿಯಲಿ ವೆರಿ ಸಾರಿ. ಪ್ಲೀಸ್ ಇನ್ನೊಂದು ಸಲ ಯಾವತ್ತೂ ಹೀಗಾಗಲ್ಲ, ಯಾವತ್ತೂ ನಿನಗೆ ಹರ್ಟ್ ಮಾಡಲ್ಲ. ಸಾರಿ ಕಣ ಬಂಗಾರ ಅಂತ ಅವಳನ್ನು ಪರಿಯಾಗಿ ಬೇಡ್ಕೋತಾ ಇದ್ದ. ಸಿರಿಗೆ ಅವನನ್ನು ರೇಗಿಸಿದ್ದು ಸಾಕು ಅನಿಸಿ, ಸರಿ ಇನ್ನೊಂದು ಸಲ ಹೀಗೆ ಮಾಡಬಾರ್ದು ಅಂದ್ಲು ಮುಖನ ಊದಿಸ್ಕೊಂಡೆ. ಖಂಡಿತವಾಗಿಯೂ ಯಾವುದೇ ಕಾರಣಕ್ಕೂ ಇನ್ನೊಂದು ಸಲ ಹೀಗೆ ಮಾಡಲ್ಲ, ಐ ಪ್ರಾಮಿಸ್ ಅಂದ. ಸರಿ ಆಯಿತು, ನಡೀರಿ ಕೆಳಗಡೆ ಹೋಗೋಣ. ಅಂಜು ಬಹುಶಃ ನನ್ನನ್ನು ಹುಡುಕ್ತಾ ಇರ್ತಾಳೆ, ನಾನು ಎಲ್ಲಿದ್ದೀನಿ ಅಂತ. ಅದ್ರ ಜೊತೆಗೆ ಪಪ್ಪ ಮಮ್ಮ ಬೇರೆ ಇದ್ದಾರೆ, ಅವರು ಸಹ ನಾನು ಎಲ್ಲಿಗೆ ಹೋದೆ ಅಂತ ಹುಡುಕೊಂಡು ಇಲ್ಲೇ ಬರ್ತಾರೆ ಅಂದ್ಲು. ಚೇತನ್ ಅವಳು ಹೇಳಿದ್ದು ಕೇಳಿ, ಮುದ್ದು ನೀನು ನನ್ನ ಬಂಗಾರ ಅಲ್ವಾ, ಈಗ ಕಾಂಪ್ರಮೈಸ್ ಆಗಿದೆ ತಾನೇ ಅಂದ. ಸಿರಿ ಹೌದು, ಅದಕ್ಕೆ ಏನೀಗ ಅನ್ನೋ ಥರ ಎಕ್ಸ್ಪ್ರೆಷನ್ ಕೊಡ್ತಾ ಅವನನ್ನೇ ನೋಡ್ತಾ ಇದ್ಲು. ಅದನ್ನು ಅರ್ಥ ಮಾಡಿಕೊಂಡ ಚೇತನ್, ಕಾಂಪ್ರಮೈಸ್ ಆಗಿದೆ, ಅದ್ರ ಖುಷಿಗೆ ಸ್ವೀಟ್ ಏನು ಕೊಡಲ್ವಾ ಅಂತ ಕೇಳ್ದ. ಸಿರಿಗೆ ಅವನ ಇರಾದೆ, ಮನಸ್ಸಿನ ಇಂಗಿತ ಏನು ಅಂತ ಅರ್ಥ ಆಯಿತು. ಸದ್ಯಕ್ಕೆ ನನಗೆ ಕೋಪ ಬರ್ಸಿದ್ದಕ್ಕೆ ಯಾವ ಸ್ವೀಟು ಕೊಡಲ್ಲ ಅಂದ್ಲು. ಹೇ ಮುದ್ದು ನಿಂದು ಮೋಸ, ಪ್ಲೀಸ್ ಹೀಗೆಲ್ಲ ಹೇಳ್ಬೇಡ, ನನಗೆ ಸ್ವೀಟ್ ಕೊಟ್ಟು ಹೋಗು ಅಂದ. ಸಿರಿಗೆ ಅವನು ಮಗು ಥರ ಆಡೋದು ನೋಡಿ ನಗು ಬಂದರೂ ಸದ್ಯಕ್ಕೆ ನಕ್ಕರೆ ಇವನ್ ಕೈಗೆ ಸಿಕ್ಕಾಕೋತೀನಿ ಅಂತ, ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ನಿಮಗೆ ಬೇಕಾಗಿರೋ ಸ್ವೀಟ್ ಸಿಗಲ್ಲ, ನಾನು ಕೆಳಗಡೆ ಹೋಗ್ತಿದ್ದೀನಿ, ಅಂಜು ಕಾಯ್ತಿರ್ತಾಳೆ, ಬಾಯ್ ಅಂತ ಹೇಳಿ ಅಲ್ಲಿಂದ ಓಡ್ ಹೋದ್ಲು. ಅವಳು ಈ ರೀತಿ ಓಡೋಗಿದ್ದನ್ನು ನೋಡಿ ಚೇತನ್ಗೆ ನಗು ಬಂತು. ಅವನು, ಮುದ್ದು ಅದೆಷ್ಟು ಮುದ್ದಾಗಿ ಬಿಹೇವ್ ಮಾಡ್ತಿದ್ಯಾ ಅಂದರೆ, ನೀನು ನನ್ನ ಕೈಗೆ ಸಿಕ್ಕರೆ ಇಲ್ಲೇ ಕಚ್ಕೊಂಡು ತಿಂದುಬಿಡ್ತೀನಿ, ಆದರೆ ಏನು ಮಾಡೋದು ಆಗಲ್ವೇ, ಆದರೂ ನೀನು ನನ್ನನ್ನು ಕ್ಷಮಿಸಿದ್ಯಲ್ಲ ಅಷ್ಟೇ ಸಾಕು ಕಣೋ. ಸಾರಿ ಕಣೋ, ನಿನಗೆ ಹರ್ಟ್ ಮಾಡೋ ಹಾಗೆ ನಾನು ಇನ್ಯಾವತ್ತೂ ಯಾವ ವಿಷಯದಲ್ಲೂ ನಡ್ಕೊಳ್ಳಲ್ಲ, ಐ ಲವ್ ಯು ಅಂತ ಮನಸ್ಸಲ್ಲೇ ಅವಳಿಗೆ ಒಂದಷ್ಟು ಮುದ್ದು ಮಾಡಿಕೊಂಡ. ಈ ಕಡೆ ವಿಜಯ್ ರೂಮಿಗೆ ಬಂದು ದೀಪಕ್ಗೆ ಕಾಲ್ ಮಾಡಿ ಇಷ್ಟು ದಿನದ ಅಪ್ಡೇಟ್ ತೊಗೊಂಡ. ಅವನು ತೊಗೊಂಡ ಅಪ್ಡೇಟ್ಸಲ್ಲಿ ತುಂಬಾ ವಿಷಯಗಳಿದ್ವು. ಅದರಲ್ಲಿ ಶಾರ್ವರಿ ಮದುವೆ ನಿಲ್ಲಿಸೋದಕ್ಕೆ ಟ್ರೈ ಮಾಡಿದ್ದು, ಮಲ್ಲಿಕಾರ್ಜುನ್ ಕುತಂತ್ರ ಮಾಡೋಕ್ಕೆ ಯೋಚಿಸಿದ್ದು, ಅದಕ್ಕೆ ಅಂತ ಸೂರ್ಯವರ್ಧನ್ ತಗೊಳ್ಳೋ ಮಾತ್ರೆ ಬದಲಾಯಿಸೋದಕ್ಕೆ ನೋಡಿ ಅವನ ಹೆಲ್ತ್ ಅಪ್ಸೆಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು, ಶರ್ಮಿಳಾ ಮೆಟ್ಟಿಲಿಂದ ಕೆಳಗಡೆ ಇಳಿಯೋವಾಗ ಅವಳು ಓಡಾಡೋ ಜಾಗದಲ್ಲಿ ಎಣ್ಣೆ ಹಾಕಿ ಶರ್ಮಿಳಾನ ಬೀಳ್ಸೋದಕ್ಕೆ ಟ್ರೈ ಮಾಡಿದ್ದು, ಅದರ ಜೊತೆಗೆ ಅಂಜಲಿನ ಕಿಡ್ನ್ಯಾಪ್ ಮಾಡೋದಕ್ಕೆ ಪ್ರಯತ್ನಿಸಿದ್ದು, ಇವೆಲ್ಲವೂ ಸೇರಿ ತುಂಬ ಪ್ಲ್ಯಾನ್ಸ್ ಮಲ್ಲಿಕಾರ್ಜುನ್ ಮಾಡಿದ್ದ. ಆದರೆ ಎಲ್ಲವೂ ಫ್ಲಾಪ್ ಆಗೋ ಹಾಗೆ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದು ವಿಜಯ್ ಸೂರ್ಯ. ಮಲ್ಲಿಕಾರ್ಜುನ್ ತನ್ನ ಕುತಂತ್ರದಿಂದ ಮದುವೆ ನಿಲ್ಲಿಸೋದಕ್ಕೆ ನೋಡಿದರೆ, ವಿಜಯ್ ತನ್ನ ಪ್ರತಿತಂತ್ರದಿಂದ ಮದುವೆ ನಡೆಯೋ ಹಾಗೆ ಮಾಡಿದ್ದ. ಅದು ಮನೇಲಿರೋ ಯಾರಿಗೂ ಸುಳಿವು ಕೂಡ ಕೊಡದ ಹಾಗೆ, ಅದರ ಜೊತೆಗೆ ಕಣ್ಣಿಗೆ ಎಣ್ಣೆ ಬಿಟ್ಟು ಕಾಯ್ತಾ ಇದ್ದ ಅಜಯ್ಗೆ ಕೂಡ ಸುಳಿವು ಕೊಟ್ಟಿರಲಿಲ್ಲ. ಇದು ಅಜಯ್ ನೇಮಿಸಿದ್ದ ಸೆಕ್ಯೂರಿಟಿಗಳಿಗೂ ಗೊತ್ತಿರಲಿಲ್ಲ, ಸೂರ್ಯವರ್ಧನ್ ಹದ್ದಿನ ಕಣ್ಣಿಗೂ ಬಿತ್ತಿರಲಿಲ್ಲ. ವಿಜಯ್ ಅಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ದ, ಆದರೆ ಅವನು ಕೂಲ್ ಆಗಿದ್ದ. ಮದುವೆ ಒಂದು ಮುಗಿಲಿ, ಆಮೇಲೆ ಎಲ್ರಿಗೂ ಹಬ್ಬ ಮಾಡೋದಿದೆ ಅಂತ ಅವನು ತುಂಬಾ ತಾಳ್ಮೆಯಿಂದ ಕಾಯ್ತಾ ಇದ್ದ. ಅವನಿಗೆ ಮಲ್ಲಿಕಾರ್ಜುನ್ ಬಗ್ಗೆ ಇಷ್ಟು ದಿನ ಸಣ್ಣ ಪುಟ್ಟ ವಿಷಯಗಳು ಗೊತ್ತಿತ್ತು, ಆದರೆ ಅಂಜಲಿ ಕಿಡ್ನ್ಯಾಪ್ ಆದಮೇಲೆ ಅವನಿಗೆ ಕಂಪ್ಲೀಟಾಗಿ ಮಲ್ಲಿಕಾರ್ಜುನ್ ಬಗೆಗಿನ ಎಲ್ಲ ಕರಾಳ ಸತ್ಯಗಳು ಗೊತ್ತಾಗಿತ್ತು. ವಿಜಯ್ ಸೂರ್ಯನ ಇನ್ವೆಸ್ಟಿಗೇಟಿಂಗ್ ನೆಟ್ವರ್ಕ್ ತುಂಬಾ ದೊಡ್ಡದಾಗಿತ್ತು. ಅದರ ಜೊತೆಗೆ ಅವನ ಜೊತೆ ಕೆಲಸ ಮಾಡೋ ಅವನ ಬಾಡಿ ಗಾರ್ಡ್ಸ್ ತುಂಬಾ ಶಾರ್ಪ್ ಆಗಿದ್ರು. ಹಾಗೆ ಮನೆಯಲ್ಲಿ ಕೂಡ ಕೆಲಸ ಮಾಡೋ ಕೆಲಸದವರು ಸಹ ಸೀಕ್ರೆಟ್ ಬಾಡಿ ಗಾರ್ಡ್ಸ್ ಆಗಿದ್ರು. ಇದು ವಿಜಯ್ ಒಬ್ಬನನ್ನ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಹಾಗಾಗಿ ಮನೆಯಲ್ಲಿ ನಡೆಯೋ ಪ್ರತಿ ವಿಷಯ ವಿಜಯ್ಗೆ ಅಪ್ಡೇಟ್ ಆಗ್ತಾ ಇತ್ತು. ಆದರೆ ಈ ವಿಷಯ ಗೊತ್ತಿಲ್ಲದ ಮಲ್ಲಿಕಾರ್ಜುನ್ ಅದೆಷ್ಟೋ ವಿಷಯಗಳನ್ನು ತನಗೆ ಗೊತ್ತಿಲ್ಲದೇನೆ ಬಾಯಿ ಬಿಟ್ಟಿದ್ದ. ಅದರ ಜೊತೆಗೆ ವಿಜಯ್ ಮದುವೆ ಹತ್ತಿರದಲ್ಲೇ ಇರೋವಾಗಲೇ ರೂಮ್ಗಳನ್ನು ಬಿಟ್ಟು ಎಲ್ಲ ಕಡೆ ಹಿಡನ್ ಕ್ಯಾಮ್ರಾಸ್ ಇಟ್ಟಿದ್ದ. ಹಾಗೆ ಅದರ ಜೊತೆಗೆ ರೂಮ್ಗಳಲ್ಲಿ ಮೈಕ್ರೋಫೋನ್ಸ್ ಇಡಿಸಿದ್ದ. ಸೊ ಎಲ್ಲರ ಮಾತುಗಳು, ಮನೆಯಲ್ಲಿ ನಡೆಯೋ ಸಣ್ಣ ಪುಟ್ಟ ವಿಷಯಗಳು ಕೂಡ ಅವನಿಗೆ ಗೊತ್ತಾಗ್ತಾ ಇತ್ತು. ಇದರಿಂದಾನೇ ಮಲ್ಲಿಕಾರ್ಜುನ್ ಪ್ರತಿಯೊಂದು ಪ್ಲಾನ್ ವಿಜಯ್ಗೆ ಗೊತ್ತಾಗಿತ್ತು. ಆದರೆ ಅರಿವಿಲ್ಲದ ಮಲ್ಲಿಕಾರ್ಜುನ್ ಅದೆಷ್ಟೋ ವಿಷಯಗಳನ್ನು ತನ್ನ ಬಾಯಿಂದಾನೇ ಹೇಳಿ ವಿಜಯ್ ಕೈಲಿ ಸರಿಯಾಗಿ ಸಿಕ್ಕಾಕೊಂಡಿದ್ದ. ಹಾಗಾಗಿ ವಿಜಯ್ ಪ್ಲಾನ್ ಮಾಡಿ ಶಾರ್ವರಿನ ಕಿಡ್ನ್ಯಾಪ್ ಮಾಡಿಸಿ ಅವಳದ್ದೇ ಮನೆಯಲ್ಲಿ ಸೇಫ್ ಆಗಿ ಅವಳ ರೂಮಲ್ಲೇ ಮಲಗಿರೋ ಥರ ಪ್ಲಾನ್ ಮಾಡಿ ತನ್ನ ಮದುವೆನ ಆರಾಮಾಗಿ ಮಾಡಿಕೊಂಡಿದ್ದ. ಅದರ ಜೊತೆಗೆ ಅಜಯ್ ಕೂಡ ತುಂಬ ಅಲರ್ಟ್ ಆಗಿರೋ ವಿಷಯ ವಿಜಯ್ ಸೂಕ್ಷ್ಮ ಕಣ್ಣುಗಳಿಗೆ ಬಿದ್ದಿತ್ತು. ಹಾಗಾಗಿನೇ ವಿಜಯ್ ಅಜಯ್ನ ಪ್ರಶ್ನೆ ಮಾಡಿದ್ದ. ಆದರೆ ಅಜಯ್ ಅಂಥ ಸಮಸ್ಯೆ ಏನೂ ಇಲ್ಲ ಅಂದಿದ್ರಿಂದ
ಮದುವೆ ಕೆಲಸಗಳೆಲ್ಲ ಮುಗಿಲಿ, ಅದಾದಮೇಲೆ ಕೇಳೋಣ ಅಂತ ಸುಮ್ಮನಾಗಿದ್ದ. ಸೊ ಫ್ರೆಂಡ್ಸ್, ನಿಮ್ಗೆಲ್ರಿಗೂ ಈಗ ಗೊತ್ತಾಯ್ತಲ್ಲ ಮಲ್ಲಿಕಾರ್ಜುನ್ ಎಷ್ಟೇ ಪ್ರಯತ್ನ ಪಟ್ಟರು ಯಾಕೆ ಮದುವೆ ನಿಲ್ಲಿಸೋದಕ್ಕಾಗಲಿಲ್ಲ ಅಂತ. ಇಷ್ಟೇ ಅಲ್ಲ, ಇನ್ನೂ ತುಂಬಾ ವಿಷಯಗಳಿದೆ, ಅದನ್ನು ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ. ಕತೆ ಹೇಗೆ ಬರ್ತಿದೆ ಅಂತ ಹೇಳಿ ತುಂಬ ಜನ ಕಮೆಂಟ್ ಮಾಡಿದ್ರಿ, ಸೂರ್ಯವರ್ಧನ್ ಅಜಯ್ ಅಂತ. ಖಂಡಿತವಾಗಿಯೂ ಇಲ್ಲ, ಯಾಕಂದರೆ ಇದರ ಕತೆಯ ಹೀರೋನೇ ವಿಜಯ್. ಸೊ ಇದರ ಜೀವಾಳ ಇರೋದೇ ವಿಜಯ್ ಮತ್ತು ಅಂಜಲಿನಲ್ಲಿ. ಹಾಗಾಗಿ ಮಲ್ಲಿಕಾರ್ಜುನ್ನ ಪ್ರತಿಯೊಂದು ವಿಷಯನೂ ವಿಜಯ್ಗೆ ಗೊತ್ತಿದೆ. ಅವನು ಹೇಗೆ ಅವನನ್ನು ಮಟ್ಟ ಹಾಕ್ತಾನೆ, ಅದ್ರ ಜೊತೆಗೆ ತನ್ನ ಫ್ಯಾಮಿಲಿಯನ್ನು ಹೇಗೆ ಸೆಕ್ಯೂರ್ ಮಾಡ್ಕೊಳ್ತಾನೆ ಅನ್ನೋದೇ ಈ ಕಥೆಯ ಜೀವಾಳ. ಕತೆ ಹೇಗೆ ಬರ್ತಿದೆ ಅಂತ ಹೇಳಿ ಮತ್ತೆ ಇವತ್ತು ಸ್ವಲ್ಪ ಸಂಚಿಕೆ ಚಿಕ್ಕದು ಹಾಕಿದ್ದೀನಿ, ಸಾರಿ. ಮತ್ತು ಈ ಕಥೆಯ ಬೇರೆ ಏನಾದರೂ ಟ್ವಿಸ್ಟ್ ಬೇಕು ಅಂತಂದರೆ ಅಥವಾ ಹೇಗೆ ಬರ್ತಿದೆ, ಹಿಂಗೆ ಬರಬಹುದಿತ್ತು ಅನ್ನೋದು ನಿಮ್ಮ ಅಭಿಪ್ರಾಯಗಳಲ್ಲಿ ಯಾವುದಾದ್ರೂ ಇದ್ದರೆ ಖಂಡಿತವಾಗಿಯೂ ತಿಳಿಸಿ, ಅದನ್ನು ಆಫ್ ಮಾಡ್ಕೊಳ್ಳೋಣ. ಹಾಗೆ ಕತೆ ಇಷ್ಟ ಆಗಿದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಜೊತೆಗೆ ಪ್ರತಿದಿನದ ಹಾಗೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸಿ. ನಾನು ಅದನ್ನು ಖಂಡಿತವಾಗಿಯೂ ಓದಿ ರಿಪ್ಲೈ ಮಾಡ್ತೀನಿ. ಮತ್ತೇನಾದರೂ ಸಣ್ಣ ಪುಟ್ಟ ಚೇಂಜಸ್ ಇದ್ರೂ ದಯವಿಟ್ಟು ಹೇಳಿ. ಹೀಗೆ ಪ್ರತಿದಿನ ಪ್ರತಿ ಕ್ಷಣ ಕಥೆಯನ್ನು ಪ್ರೋತ್ಸಾಹಿಸ್ತಾ ಇರೋದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್.